ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹಾಸನದಲ್ಲಿ ನಾವು ಹೇಳ್ತಾ ಇದ್ವಿ 42 ದಿನದಲ್ಲಿ 26 ಜನ ಸಾವನ್ನಪ್ಪಿದ್ದಾರೆ ಅಂತ. ಬರೀ ಹಾಸನದಲ್ಲಿ ಮಾತ್ರ ಅಲ್ಲ, ಈಗ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲೂ ಕೂಡ ತಲಾ 2 ಮೃತಪಟ್ಟು ಸುದ್ದಿ ಆಗ್ತಾ ಇದ್ದಾರೆ. ಬನ್ನಿ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ. ಹಾಸನದಲ್ಲಿ 3 ಹೃದಯ ಸ್ತಂಭನ. ರಾಜ್ಯದಲ್ಲಿ ನಿನ್ನೆ 8 ಜನ ಹೃದಯಾಘಾತದಿಂದ ಮೃತ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಂಭವಿಸುತ್ತಿರುವ ಸಾವಿನ ಸರಮಾಲೆ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಮುಂದುವರಿಯುತ್ತಲೇ ಇದೆ. ರಾಜ್ಯದಲ್ಲಿ ನಿನ್ನೆ 8 ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾಸನದಲ್ಲಿ 3 ಹೃದಯ ಬಡಿತ ನಿಂತು ಹೋಗಿದೆ. ಬೇಲೂರು ತಾಲೂಕಿನ ಐಗಶೆಟ್ಟಿಹಳ್ಳಿಯಲ್ಲಿ 30 ವರ್ಷದ ರವಿಕುಮಾರ್ ಎಂಬಾತ ತನ್ನ ಕಂದಮ್ಮನನ್ನು ಮುದ್ದಾಡುತ್ತಿರುವಾಗಲೇ ಸಾವು ಬಂದೆರಗಿದೆ. 9 ತಿಂಗಳ ಮಗು ಜೊತೆ ಆಟವಾಡುತ್ತಿದ್ದಾಗ ಎದೆನೋವು ಕಾಣಿಸಿಕೊಂಡಿದ್ದು ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಇತ್ತ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಕೊಪ್ಪಲು ಗ್ರಾಮದ 27 ವರ್ಷದ ಸಂಜಯ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾನೆ. 2 ತಿಂಗಳ ಹಿಂದಷ್ಟೇ ಸಂಜಯ್ಗೆ ಮದುವೆ ಆಗಿತ್ತು. ಪಾರ್ಟಿ ಮಾಡುವಾಗ ಎದೆನೋವು ಕಾಣಿಸಿಕೊಂಡಾಗ ಸ್ನೇಹಿತರು ಆಸ್ಪತ್ರೆಗೆ ರವಾನಿಸಿದ್ರೂ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು 22 ವರ್ಷದ ಬಾಣಂತಿ ಅಸುನೀಗಿದ್ದಾರೆ. 1.5 ತಿಂಗಳ ಹಿಂದಷ್ಟೇ ಮಗು ಜನಿಸಿತ್ತು. ಹಾಸನದ ಸೊಸೆಯಾಗಿರುವ ಹರ್ಷಿತಾ ಶಿವಮೊಗ್ಗದ ತವರು ಮನೆಗೆ ಬಾಣಂತನಕ್ಕೆ ಹೋಗಿದ್ರು. ಕಂದಮ್ಮ ಈಗ ತಾಯಿ ಇಲ್ಲದೆ ತಬ್ಬಲಿಯಾಗಿದೆ. ಹಾರ್ಟ್ ಅಟ್ಯಾಕ್ಗೆ ವೈದ್ಯ ಬಲಿ. ಪದವಿ ವಿದ್ಯಾರ್ಥಿಗೂ ಹೃದಯಾಘಾತ. ಶಿವಮೊಗ್ಗದ ಹೊಳೆಹೊನ್ನೂರು ವೈದ್ಯ 48 ವರ್ಷದ ಡಾಕ್ಟರ್ ಎನ್ ಸುದೀಪ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಹೊರವಲಯ ಬಸವನ ಗಂಗೂರು ಗ್ರಾಮದಲ್ಲಿ ಪದವಿ ವಿದ್ಯಾರ್ಥಿಯು ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ದಾನೆ. ತುಮಕೂರಿನಲ್ಲೂ ಹೃದಯಾಘಾತಕ್ಕೆ ಬಲಿ. ಚಿಕ್ಕಮಗಳೂರಿನಲ್ಲಿ ಮಾತ್ರೆ ಖರೀದಿಸುವಾಗ ಸಾವು. ಇನ್ನು ತುಮಕೂರು ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ 36 ವರ್ಷದ ನೀಲಕಂಠ ಸ್ವಾಮಿ ಮೃತಪಟ್ಟಿದ್ದಾರೆ. ನಿನ್ನೆ ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತದಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ನಗರದ ದೀಪಾ ನರ್ಸಿಂಗ್ ಹೋಂ ಬಳಿ ಮಾತ್ರೆ ಖರೀದಿಸುವಾಗಲೇ 65 ವರ್ಷದ ವಿಶ್ವನಾಥ್ ಕುಸಿದು ಬಿದ್ದಿದ್ದಾರೆ. ಕೋವಿಡ್ ಲಸಿಕೆಯಿಂದ ಸಾವು ಸಂಭವಿಸುತ್ತಿದೆಯಾ? ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ಸಮಿತಿ ರಚನೆ. ಕೋವಿಡ್ ಲಸಿಕೆಯಿಂದ ಏನಾದರೂ ಸಾವು ಸಂಭವಿಸುತ್ತಿದೆಯಾ ಅನ್ನೋದರ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿಗೆ ಸಿಎಂ ಸೂಚಿಸಿದ್ದಾರೆ. ಇನ್ನೊಂದೆಡೆ ಕೋವಿಡ್ ಲಸಿಕೆಯ ಸೈಡ್ ಎಫೆಕ್ಟ್ ಅಂತ ಊಹೆ ಮಾಡಲು ಸಾಧ್ಯವಿಲ್ಲ. ಅಧ್ಯಯನ ವರದಿ ಬರಲಿ ನೋಡೋಣ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹಿಂದೆ ಮುಖ್ಯಮಂತ್ರಿ ಅವರೇ ಕೋವಿಡ್ ಇಂದ ಆಗ್ತಾ ಇರತಕ್ಕಂಥ ಪ್ರಕರಣಗಳ ಬಗ್ಗೆ, ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನ ಮಾಡಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಒಂದು ಸಮಿತಿಯನ್ನ ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿದ್ದು. ನಮಗೆ ಪೂರ್ತಿ ಮಾಹಿತಿ ಇಲ್ಲದೇ ಸುಮ್ಮನೆ ನಾವೇನೋ ಹೇಳೋದು ಸರಿಯೂ ಇರೋದಿಲ್ಲ. ಅದು ದೊಡ್ಡ ವಿಷಯ. ಅದು ಯಾಕಂತ ಹೇಳಿದ್ರೆ ಬಹಳಷ್ಟು ಸಂಶೋಧನೆ ಬೇಕಾಗ್ತದೆ. ಅದಕ್ಕೆ ಏನು ಕಾರಣ, ಏನಾಗಿರ್ಬೋದು, ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ, ವಹಿಸಿ ಒಂದು 10 ದಿವಸದ ಒಳಗೆ ನಮಗೆ ಪೂರ್ತಿಯಾದಂತ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ. ಜನರಲ್ಲಿ ಆತಂಕ, ಆಸ್ಪತ್ರೆಗಳಲ್ಲಿ ಸಾಲುಗಟ್ಟಿ ನಿಂತ ಜನ. ಹೃದಯಾಘಾತದಿಂದ ಸಂಭವಿಸುತ್ತಿರುವ ಸಾವಿನ ಸರಮಾಲೆ ಮುಂದುವರಿಯುತ್ತಿದೆ. ಹದಿಹರಿಯದವರೇ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪುತ್ತಿದ್ದಾರೆ. ಇಡೀ ರಾಜ್ಯದಲ್ಲೇ ಜನ ಆತಂಕಕ್ಕೊಳಗಾಗಿದ್ದಾರೆ. ಹೃದಯ ತಪಾಸಣೆಗಾಗಿ ಆಸ್ಪತ್ರೆಗಳ ಮುಂದೆ ಜನ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಬೆಂಗಳೂರು, ಮೈಸೂರು, ಕಲಬುರಗಿ, ಜಯದೇವ ಆಸ್ಪತ್ರೆಗಳಲ್ಲಿ ಜನದಟ್ಟಣೆ ಆಗ್ತಿದೆ. ಹೃದಯ ತಪಾಸಣೆಗೆ ಜನ ಕ್ಯೂ ನಿಲ್ಲುತ್ತಿದ್ದಾರೆ. ನಮ್ಮ ಇವರು ಸ್ವಲ್ಪ ಎದೇನೋ ಒಂದು ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ಇವತ್ತು ಫಸ್ಟ್ ಬಂದಿರೋದು ಸರ್. ನಮ್ಮ ಕಡೆ ಒಂದು ಇದು ಅಟ್ಯಾಕ್ ಆಗಿದೆ, ಹಂಗಾಗಿ ಬಂದಿದ್ದೀವಿ. ಹೌದು, ಅಡ್ಮಿಟ್ ಆಗಿದ್ದಾರೆ, ಅಡ್ಮಿಟ್ ಆಪರೇಷನ್ ಆಗ್ತಾಯಿದೆ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ನಿತ್ಯ 150ರಿಂದ 200 ಇರ್ತಿದ್ದ ರೋಗಿಗಳ ಸಂಖ್ಯೆ ಈಗ ದಿಢೀರನೆ 500ರಿಂದ 1000ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಹಾಸನದವರೇ ಹೆಚ್ಚಾಗಿದ್ದಾರೆ. ಕಲಬುರಗಿ ಜಯದೇವ ಆಸ್ಪತ್ರೆಗೆ ಯಾದಗಿರಿ, ರಾಯಚೂರು ಹಾಗೂ ಬೀದರ್ ಜಿಲ್ಲೆಗಳಿಂದಲೂ ಜನ ಬರ್ತಿದ್ದಾರೆ. ಹೃದಯಾಘಾತ ಆತಂಕ ಹಿನ್ನೆಲೆ ಬೆಂಗಳೂರಿನ ಕಾಲೇಜು ಶಾಲೆಯ ಕ್ಯಾಂಪಸ್ಗಳಲ್ಲಿ ಸಿಪಿಆರ್ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.